ಇನ್ನು ಪಂಚರಾಜ್ಯಗಳ ಚುನಾವಣೆ ಪೈಕಿ ನಾಳೆ ಅಸ್ಸಾಂ ಮತ್ತು ಕೇರಳ ಹಾಗೂ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಮತದಾನ ನಡೆಯಲಿದೆ. ದಕ್ಷಿಣ ಭಾರತದ ದೇವರ ನಾಡು ಎಂದೇ ಹೆಸರಾಗಿರೋ ಕೇರಳದಲ್ಲಿ 140, ಅಸ್ಸಾಂ 126 ಮತ್ತು ಪುದುಚೇರಿಯ 30 ಕ್ಷೇತ್ರಗಳಿಗೆ ನಾಳೆ ಮತದಾನ ಜರುಗಲಿದೆ. ಬೆಳಿಗ್ಗೆ 7 ಗಂಟೆಗೆ ಶುರುವಾಗಿ ಸಂಜೆ 6 ಗಂಟೆಗೆ ಮತದಾನ ಎಂಡ್ ಆಗುತ್ತೆ. ರಾಜಕೀಯ ನಾಯಕರ ಭವಿಷ್ಯ ಇವಿಎಂ ಮಷಿನ್ನಲ್ಲಿ ಮತದಾರ ಬರೆಯಲಿದ್ದಾನೆ. ಇನ್ನು ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೆ ಆರ್ಎಸ್ಎಸ್ ಕದನ ಜೋರಾಗ್ತಾ ಇದೆ. ಅಸ್ಸಾಂನ ಗುವಾಹಟಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮಾತಿಗೆ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು ಸಿಡಿದಿದ್ದಾರೆ. ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ್ದ ಮಲ್ಲಿಕಾರ್ಜುನ ಖರ್ಗೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಸಿದ್ಧಾಂತವನ್ನ ವಿಷಕಾರಿ ಹಾವುಗಳಿಗೆ ಹೋಲಿಸಿ ಮಾತನಾಡಿದ್ದಾರೆ. ನಮಾಜ್ ಮಾಡುವಾಗ ನಿಮ್ಮ ಮುಂದೆ ವಿಷಕಾರಿ ಹಾವು ಬಂದ್ರೆ ನೀವು ಪ್ರಾರ್ಥನೆಯನ್ನ ನಿಲ್ಲಿಸಿ ಮೊದಲು ಆ ಹಾವನ್ನ ಕೊಲ್ಲಬೇಕು ಅಂತ ಕುರಾನ್ ಹೇಳುತ್ತದೆ. ಆರ್ಎಸ್ಎಸ್ ಮತ್ತು ಬಿಜೆಪಿ ಕೂಡ ಅದೇ ವಿಷಕಾರಿ ಹಾವಿನಂತೆ ಅಂತ ಖರ್ಗೆ ಹೇಳಿದ್ದಾರೆ. ಅಸ್ಸಾಂನ 2 ಪೊಲೀಸ್ ಠಾಣೆಗಳಲ್ಲಿ ಖರ್ಗೆ ವಿರುದ್ಧ ದೂರು ದಾಖಲಿಸಲಾಗಿದೆ. ಇನ್ನು ರಾಜ್ಯದಲ್ಲೂ ಬಿಜೆಪಿ ನಾಯಕರು ಎಐಸಿಸಿ ಅಧ್ಯಕ್ಷರ ವಿರುದ್ಧ ಗುಡುಗಿದ್ದಾರೆ. ರಾಜ್ಯ ಬಿಜೆಪಿ ಯುವ ಮೋರ್ಚಾ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದೆ. अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना ये कुरान में कहा है. और मैं यही कहूंगा, आपका नमाज तोड़ना है तो परवाह नहीं, ये जहरीला सांप है आरएसएस और बीजेपी, इसको अगर आप नहीं मारेंगे आप. ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ನಾಯಕರು ಇವತ್ತು ಆರ್ಎಸ್ಎಸ್ ಬಿಜೆಪಿ ಭಾರತೀಯ ಜನತಾ ಪಕ್ಷ ಇವತ್ತು ಸಮಾಜದಲ್ಲಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಬೆಂಕಿ ಹಚ್ಚುವಂಥದ್ದು ಅಥವಾ ಇವತ್ತು ಸಮಾಜ ಒಡೆಯುವಂಥ ಕೆಲಸ ಮಾಡ್ತಾ ಇದೆ. ಅದನ್ನು ಖಂಡಿಸಿದ್ದಾರೆ. ಅದು ಸತ್ಯನೂ ಇದೆ. ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದು, ಎಐಸಿಸಿ ಅಧ್ಯಕ್ಷರಾಗಿದ್ದು, ನಿಮ್ಮ ನಾಲಿಗೆಗೆ ಒಂದು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಬೇಕಾಗಿತ್ತು. ಭವಿಷ್ಯ ನನಗನ್ನಿಸ್ತದೆ ಅರುಳೋ ಮರುಳೋ ಅನ್ನೋ ಕಾರಣದಿಂದ ಭವಿಷ್ಯ ಈ ರೀತಿ ಮಾತಾಡ್ತಿದ್ದೀರಾ, ಅಥವಾ ನಿಜವಾಗಿಯೂ ನಿಮಗೇನಾದ್ರೂ ಮಾನಸಿಕ ಆರೋಗ್ಯ ಕೆಟ್ಟಿದೆಯಾ? ಯಾಕೆ ಈ ರೀತಿಯ ಭಾಷೆಗಳನ್ನ ಬಳಸಿದ್ದೀರಿ? ಆರ್ಎಸ್ಎಸ್ ಮತ್ತು ಬಿಜೆಪಿ ಅಥವಾ ಹಿಂದೂಗಳನ್ನು ನೀವು ವಿಷಸರ್ಪಕ್ಕೆ ಹೋಲಿಸೋದಾದ್ರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹೈದರಾಬಾದ್ ನಿಜಾಮನ ರಜಾಕರ್ಸ್ ಆರ್ಮಿ ನಿಮ್ಮೂರಿಗೆ ಬಂದು ನಿಮ್ಮ ಮನೆಗೆ ಬಂದು ನಿಮ್ಮ ತಾಯಿನ ನಿಮ್ಮ ತಂಗಿನ ಸುಟ್ಟಾಕಿದ್ರಲ್ಲ, ಅವ್ರನ್ನು ವಿಷಸರ್ಪ ಅಂತ ತಿಳ್ಕೊಂಡು ಸುಟ್ಟಾಕಿದ್ರ ಸರ್? ಹಾಗಾದ್ರೆ ಬಿಜೆಪಿ ಮತ್ತು ಆರ್ಎಸ್ಎಸ್ನ ವಿಷಸರ್ಪಕ್ಕೆ ಹೋಲಿಸಿದ್ರಿ. ಅಲ್ಲಿಂದ ಮುಂದೆ ಹೋಗಿ ಮುಸಲ್ಮಾನರನ್ನ ಪ್ರಚೋದಿಸುವ ಕೆಲಸ ಮಾಡಿದ್ರಿ. ನೀವು ನಮಾಜ್ ಮಾಡ್ತಿದ್ರು, ನಮಾಜನ್ನು ಬಿಟ್ಟು ಬಿಜೆಪಿ ಮತ್ತು ಆರ್ಎಸ್ಎಸ್ ವಿಷಸರ್ಪವನ್ನ ಕೊಲ್ಲಿ ಅಂತ ಹೇಳಿದ್ರಿ. ಈ ಮೂಲಕ ಪ್ರಜಾಪ್ರಭುತ್ವ ವಿರೋಧಿಯಾಗಿ ವರ್ತನೆ ಮಾಡಿದ್ರಿ, ದ್ವೇಷವನ್ನು ಕಾರಿದ್ರಿ. ಬಿಜೆಪಿ ಮತ್ತು ಆರ್ಎಸ್ಎಸ್ನ ವಿಷಸರ್ಪಕ್ಕೆ ಹೋಲಿಸಿದ್ರಿ. ಅಲ್ಲಿಂದ ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಅಲ್ಲ, ಕಾಂಗ್ರೆಸ್ ಪಾರ್ಟಿಯನ್ನ ಪ್ರಾಣಿಗಳಿಗೆ ಹೋಲಿಸೋದು ಅಥವಾ ಬಿಜೆಪಿ ಪಾರ್ಟಿಯನ್ನ ಪ್ರಾಣಿಗಳಿಗೆ ಹೋಲಿಸೋದು, ಟೀಕೆ ಟಿಪ್ಪಣಿ ಮಾಡೋದು, ಇದೇನಿದು? ನಮಾಜ್ಗೆ ಕುಂತಾಗ ಹಿಂಗ ಹಾವನ್ ಸಾಯಿಸ್ರಿ, ಅದು ಮುಸಲ್ಮಾನ್, ಇದೆಲ್ಲ ಎದಕ್ ಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ? ಅಲ್ಲ, ಬಳಸುವಂತಹ ಭಾಷೆ, ನೀವು ಬಳಸುವಂತಹ ಹೇಳಿಕೆಗಳಲ್ಲಿ ಸಾಮ್ಯತೆಗಳು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೆಂಗ್ ಕನ್ವೆ ಮಾಡ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಹೌದಲ್ವಾ? ಪ್ರಚೋದನೆ. ಮತ್ತೆ ನೀವು ಬಿಜೆಪಿನ ಟೀಕೆ ಮಾಡ್ಬೋದು, ಇವನ್ ಆರ್ಎಸ್ಎಸ್ ಅವೇನು ಟೀಕೆಗೆ ಅತೀತವಾದಂತಹ ಸಂಘಟನೆಗಳು ಅಥವಾ ಪಕ್ಷ ಅಲ್ಲ, ಇವನ್ ಕಾಂಗ್ರೆಸ್ಸು ಕೂಡ. ಬಟ್ ನೀವು ಬಳಸುವ ಪದ ಅನ್ನೋದಕ್ಕಿಂತ ಸಾಮ್ಯತೆ, ನೀವು ಮುಸಲ್ಮಾನರು ನಮಾಜ್ ಮಾಡುವಾಗ ನಿಮ್ ಕುರಾನ್ ಅಲ್ಲಿ ಹಿಂಗೆ ಹೇಳಿದೆ, ಹಂಗಾಗಿ ನೀವು ಇವ್ರನ್ನ ಬಿಡ್ಬೇಡಿ, ಆ ಒಂದು ಲಿಂಕ್ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕೇಳೋದಕ್ಕೆ ಅದು ಸರಿ ಇಲ್ಲ ಅಂತ ಅಷ್ಟೇ.
ಸೊ ನೀವು ಟೀಕೆ ಮಾಡಿ, ನೀವು ಏನು ಖರ್ಗೆ ಅವರು ಜೂನಿಯರ್ ಖರ್ಗೆ ಸೀನಿಯರ್ ಖರ್ಗೆ ನೀವು ಯಾವಾಗಲೂ RSSನ ಟೀಕೆ ಮಾಡ್ತೀರಿ, BJPನ ಟೀಕೆ ಮಾಡಿ, ಇಟ್ಸ್ ಫೇರ್, ಟೀಕೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನೀವು ಕೊಡ್ತಾ ಇರುವಂಥ ಹೋಲಿಕೆ, ಆ ಸಿಚುವೇಶನ್ನು ಅದೆಲ್ಲ ಯಾಕೋ ಒಂದು ಸ್ವಲ್ಪ ತುಂಬ ಕ್ಲಮ್ಸಿ ಆಗಿದೆ ಅಂತ ಅನ್ಸುತ್ತೆ.